ಎಸ್, ಈಗ ಸಹಜವಾಗಿ ಒಂದು ಸಿನಿಮಾಗೋಸ್ಕರ ಒಂದೊಂದು ಪಾತ್ರಕ್ಕೋಸ್ಕರ ತಯಾರಾಗುವಂಥ ರೀತಿ ಬೇರೆ ಇರುತ್ತೆ. ಈ ಕಲ್ಟ್ ಅಂದರೆ ಏನು ಅನ್ನುವಂಥ ಕುತೂಹಲಕ್ಕೆ ನಿಮ್ಮ ಕಡೆಯಿಂದ ಸಿಗುವಂಥ ಉತ್ತರ ಏನು ಕಲ್ಟು? ಕಲ್ಟ್ ಅಂದರೆ ಸರ್ ಒಬ್ಬ ವಿಚಿತ್ರ ವಿಚಿತ್ರ ಅಂದರೆ ಒಬ್ಬ ಆಡ್ ವ್ಯಕ್ತಿ. ಈಗ ಎಕ್ಸಾಂಪಲ್ ಹೇಗೆ ಹೇಳಬೇಕು ಅಂದರೆ ಕಲ್ಟ್ ಕ್ಲಾಸಿಕ್, ಕಲ್ಟ್ ಆಗಿದೆ ಸಿನಿಮಾ. ಈಗ ಇತ್ತೀಚೆಗೆ ಯೂತಲ್ಲಿ ಟ್ರೆಂಡಲ್ಲಿ ಅದು ಈ ಪದ ತುಂಬ ಬರ್ತಾಯಿದೆ, ಕಲ್ಟ್ 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 ಅಂತ ಹೇಳಿ. ಸೊ ಅದನ್ನು ನಾನು ಕ್ಯಾಚ್ ಮಾಡ್ಕೊಂಡು ಈ ಟೈಟಲ್ಗೆ ಕೊಟ್ಟೆ. ಯಾಕಂದರೆ ಈ ಒಂದು ಕ್ಯಾರೆಕ್ಟ್ರ್ ಇದೆಯಲ್ಲ ಸರ್, ಈ ಸಿನಿಮಾದಲ್ಲಿ ನನಗೆ ಒಂದು 3 ಶೇಡ್ ಇದೆ. ಅದರಿಂದ ನಾವು ಈ ಟೈಟಲ್ನ ನಾವು ಆಯ್ಕೆ ಮಾಡಿದ್ದು. ಪರ್ಟಿಕ್ಯುಲರ್ ಆಗಿ ಅಂದರೆ ಒಂದು ಸಿನಿಮಾಗೆ ಡೆಡಿಕೇಟ್ ಆಗಿ ಒಂದು ರೀತಿ ಬೇರೆ ಇರುತ್ತೆ, ಬಟ್ ಪ್ರತಿ ಸಿನಿಮಾನೂ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಇದರಲ್ಲಿ ನಿಮ್ಮ ಪಾತ್ರ ಎಷ್ಟು ವಿಶೇಷವಾಗಿದೆ, ಹೇಗೆ ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ ಅನ್ನೋಂಥದ್ದು ಅದ್ರ ಬಗ್ಗೆ ಹೇಳುತ್ತದೆ ಸರ್. ನನ್ನ ಮೊದಲನೇ ಸಿನಿಮಾ ಮಾಡಿದಾಗ ಬನಾರಸ್ಸು ಅದೊಂದು ಸ್ವಲ್ಪ ಸೈಂಟಿಫಿಕ್ ಆಗಿತ್ತು. ಎಕ್ಸ್ಪೆರಿಮೆಂಟ್, ನಾನು ಮುಂಚೆನೂ ಹೇಳ್ತಿದ್ದೆ ಎಕ್ಸ್ಪೆರಿಮೆಂಟ್ ನಾವು ಮಾಡಿರೋದು ಅಂತ. ಸೊ ನನಗೆ ಕೆಲವೊಂದು ಸಜೆಷನ್ಸ್ ಏನು ಬಂತು ಅಂದರೆ BC ಸೆಂಟ್ರ್ ಅವರು ಅರ್ಥ ಮಾಡ್ಕೊಂಡಿಲ್ಲ. ಅದು ಸತ್ಯನೇ. ಅದು ನನ್ನ ಒಂದೊಂದು ಡೌಟ್ ಬಂದಿತ್ತು. ನಾನು ಜೈತಿತ್ ಅವ್ರಿಗೂ ಹೇಳಿದ್ದೆ, ಸರ್ ನಾವು ಈ ಸಿನಿಮಾ ಮಾಡ್ತಿದ್ದೀವಿ, ತುಂಬ ಸೈಂಟಿಫಿಕ್ ವೇಯಲ್ಲಿ ಹೋಗ್ಬಿಡ್ತಾ ಇದ್ದೀವಿ. ಜನ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಬರೋದು ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೆ, ತಲೆ ಓಡಿಸೋಕ್ಕಲ್ಲ, ಬೇಡ ಬೇಡ ಅಂತ. ಬಟ್ ಏನೋ ಆ ಕತೆ ಆಗಿತ್ತು, ಅದನ್ನು ಹಂಗೆ ಆಗೋಯಿತು. ಬಟ್ ಈ ಸಿನಿಮಾ ಬಂದುಬಿಟ್ಟು ಇದು ತುಂಬ ಇಮೋಷ್ನಲ್. ಪ್ರತಿಯೊಬ್ಬರು ಯೂತಲ್ಲಿ, ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು, ಅವ್ರ ಜೀವನದಲ್ಲಿ ನಡೆದಿರೋ ಘಟನೆ ಸರ್ ಇದು. ಸೊ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ 100%. ಎಸ್, ಅದೇ ನಾನು ಹೇಳ್ತಾ ಇದ್ದೆ ಆಗಲೇ ಮಾತಾಡ್ತಾ ಒಂದಿಷ್ಟು. ಪ್ರತಿಯೊಬ್ಬರಿಗೂ ಪ್ರೀತಿ ತುಂಬ ಸ್ಪೆಷಲ್ ಆಗಿರುತ್ತೆ. ಪ್ರತಿಯೊಬ್ಬರ ಲೈಫಲ್ಲಿ ಲೈಫ್ ಅನ್ನೋಂಥದ್ದು ಒಂದು ಮೆಮೊರೇಬಲ್ ಡೇಸ್ ಆಗಿರುತ್ತೆ. ಜೈದವರ ಲವ್ ಲೈಫು ಆಮೇಲೆ ಡ್ರೀಮ್ಸು ಹೇಗಿದೆ ಅನ್ನೋಂಥದ್ದು? ನಾನು ಒಂಥರ ವಿಚಿತ್ರ ವ್ಯಕ್ತಿ ಸರ್. ನಾನು ಯಾವತ್ತೂ ಈ ಹುಡುಗಿರ ತಂಟೆಗೆ ಹೋಗಿಲ್ಲ. ಯಾಕಂದರೆ ನನಗೆ ಸಿನಿಮಾ ತುಂಬ ಐ ಆಮ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಸಿನಿಮಾ. ಎಲ್ಲಿ ನನ್ನ ಗುರಿ ಡೈವರ್ಟ್ ಆಗಿಬಿಡುತ್ತೆ, ಎಲ್ಲಿ ನಾನು ಬೇರೆ ಕಡೆ ಟರ್ನ್ ಬಂದುಬಿಡ್ತೀನಿ ಅಂತೇಳಿ ಸ್ವಲ್ಪ ಈ ಹುಡುಗಿರಿಂದ ಸ್ವಲ್ಪ ನಾನು ದೂರನೇ. ಒಂದು ಎರಡನೇದು ನಿಂದು ನಾನು ಫುಲ್ ಅದು ಪ್ರಶ್ನೆ ನಾನು ಮರೆತುಬಿಟ್ಟೆ ನಾನು. ಅದೇ ನಿಮ್ಮ ಲವ್ ಲೈಫ್ನ ಪ್ಲ್ಯಾನ್ಸ್ ಏನು, ಹೇಗೆ? ಸರ್ ನಾನು ಜಾಸ್ತಿ ಕನಸು ಕಾಣಲ್ಲ ಸರ್. ನಂದು ಹೇಗೆ ಅಂದರೆ ನನ್ನ ಕಣ್ಣು ಎಲ್ಲಿವರೆಗೂ ನನಗೆ ಕಾಣಿಸುತ್ತೆ, ನಾನು ಅಲ್ಲಿವರೆಗೂ ಬದುಕಿ ಇಷ್ಟಪಡ್ತೀನಿ. ನನಗೆ ಹೆಂಡತಿ ಮಕ್ಕಳು ಫ್ಯಾಮ್ಲಿ ಯಾವ ಆಸೆನಿಲ್ಲ, ಇದೇ ಇಲ್ಲ ಅಂತಿಲ್ಲ. ಆ ಟೈಮ್ ಅದು ಆದರೆ ಅದು ಖುಷಿ ಸಂತೋಷ. ನನಗೆ ಜಾಸ್ತಿ ಕನಸುಗಳು ನಾನು ನೋಡಲ್ಲ ಸರ್. ಎಸ್,